My dear student, today discussed about the 10th standard English textbook continue to Colors of Silence. This prose continue to the number 4 stanza. Okay, comes with read it now. Why? What's the matter with you, Satish? His friend asked with concern. He put his hand on his forehead to feel it. Okay. ವೈ ವಾಟ್ಸ್ ದ ಮ್ಯಾಟರ್ ವಿತ್ ಯು ಸತೀಶ್? ಏ, ಏನಾಯಿತು, ಯಾಕೆ, ಏನು ವಿಷಯ? ನಿನಗೆ ನಿನ್ನ ಜೊತೆ ಏನಿದೆ ಅಂತ ಸತೀಶನನ್ನು ಕೇಳ್ತಾ ಇದ್ದಾನೆ ಅವನ ಸ್ನೇಹಿತ, ಈಸ್ ಫ್ರೆಂಡ್, ಅವನ ಸ್ನೇಹಿತ. ಆಸ್ಕ್ಡ್ ವಿತ್ ಕನ್ಸರ್ನ್. ಅವನು ಯಾವ ಥರ ಕೇಳ್ತಾನೆ? ತುಂಬ ಕನ್ಸರ್ನ್, ತುಂಬ ಮಮತೆಯಿಂದ, ಅವನನ್ನು ತುಂಬನೇ ಒಂದು ಕನ್ಸರ್ನಿಂದ ಅವನ ಜೊತೆ ಕೇಳ್ತಾ ಇದ್ದಾನೆ. ಈ ಪುಟ್ ಈಸ್ ಆ್ಯಂಡ್ ಆನ್ ಹಿಸ್ ಫೋರ್ ಹೆಡ್ ಟು ಫೀಲ್ ಇಟ್. ಅವನ ಒಂದು ಕೈಯನ್ನು ಅವನ ಅಂಗೈ, ಫೋರ್ ಹೆಡ್ ಅಂದರೆ ಅವನ ಹಣೆಯ ಮೇಲೆ ಇಟ್ಕೋತಾನೆ. ಅಂಡ್ ತುಂಬನೇ ಭಾವಪರವಶಿತವಾಗ್ತಾನೆ, ಅಂದರೆ ತುಂಬ ದುಃಖ ತಪ್ಪಿಸ್ತಾನೆ. ಫೀಲ್ ಅಂದರೆ ಭಾವನೆಗಳು, ತುಂಬನೇ ಒಂದು ಫೀಲ್ ಆಗ್ತಾನೆ, ಒಂದು ತುಂಬ ನೊಂತರ ಮಾತಾಡ್ತಾನೆ. ಐ ಡೋಂಟ್ ನೋ ಯು ಸರೆಂಡರ್, ಇಟ್ಸ್ ಬೀನ್ ಪ್ರಿಟಿ ಬ್ಯಾಡ್ ಸಿನ್ ದಟ್ ಲಾಸ್ಟ್ ಆಪರೇಷನ್ ಆನ್ ಮೈ ಲೆಗ್ಸ್. ನನಗೆ ಅದು ಏನು ಅಂತ ಗೊತ್ತಿಲ್ಲ, ಆ ಒಂದು ಖಾತ್ರಿಯ ಒಂದು ವಿಷಯ ಏನು ಅಂತ ಗೊತ್ತಿಲ್ಲ. ಐ ಡೋಂಟ್ ನೋ ಸರೆಂಡರ್, ಆ ಒಂದು ಖಾತ್ರಿಯತೆಯ ವಿಷಯ ನನಗೆ ಗೊತ್ತಿಲ್ಲ. ಇಟ್ಸ್ ಬೀನ್ ಪ್ರಿಟಿ ಬ್ಯಾಡ್ ಸೀನ್ಸ್ ಲಾಸ್ಟ್ ಆಪ್ರೇಷನ್ ಆದಮೇಲೆ. ಆದರೆ ಪ್ರೀತಿಯಿಂದ ಒಂದು ಕೆಟ್ಟ ಗಳಿಗೆ, ಕೆಟ್ಟ ಅವಧಿಯಿಂದ ನನಗೆ ಕೊನೆಯದಾಗಿ ಆಪ್ರೇಷನ್ ಆಯಿತು ನನ್ನ ಕಾಲು ಅಂತ ಅವನು ತುಂಬನೇ ಒಂದು ಡಿಸಪಾಯಿಂಟಲ್ಲಿ ಹೇಳ್ತಾ ಇದ್ದಾನೆ. ಐ ಗೆಟ್ ದಿಸ್ ಟರೈಬಲ್ ಅಡಿಕ್ಟ್ ಆ್ಯಂಡ್ ದೆಮ್ ಫೀಲ್ ಆ್ಯಸ್ ಎವ್ರಿಥಿಂಗ್ ಗೋಯಿಂಗ್ ಟು ಡಾರ್ಕ್ ಆ್ಯಂಡ್ ಸೈಲೆನ್ಸ್. ಆದರೆ ನಾನು ತಗೋತಾ ಇದ್ದೀನಿ ತುಂಬನೇ ಒಂದು ಭಯಾನಕವಾದ ತಲೆನೋವನ್ನು, ಎಡೆಚ್ ಮತ್ತು ಆ್ಯಂಡ್ ದೆನ್ ಫೀಲ್ ಆ್ಯಸ್ ಎವ್ರಿಥಿಂಗ್ ಈಸ್ ಗೋಯಿಂಗ್ ಟು ಡಾರ್ಕ್ ಆ್ಯಂಡ್ ಸೈಲೆಂಟ್. ಅಂದರೆ ಅದರ ನಂತರ ಅದೇ ಮುಂದುವರೆದ ಭಾಗವಾಗಿ ಹೋಗ್ತಾ ಇದ್ರಿ, ಎಲ್ಲದೂ ಕತ್ತಲು ಕಾಣುತ್ತೆ ಮತ್ತು ಅದು ತುಂಬನೇ ಸೈಲೆಂಟ್, ನಿಶಬ್ದವಾದಂತಹ ರೀತಿ ಕಾಣ್ತದೆ. ಐ ಫೀಲ್ ಮಿಸರಬಲ್. ನನ್ನ ಭಾವನೆಗಳು, ಅವರ ಭಾವನೆಗಳು ತುಂಬನೇ ಒಂದು ದುಃಖ ಸ್ತಬ್ಧವಾಗಿದೆ. ಮಿಸರಬಲ್, ತುಂಬನೇ ದುಃಖ, ಒಂದು ತಪ್ತರವಾಗಿವೆ. ಬಟ್ ವೈ ಆರ್ ಯು ಸ್ಪೀಕಿಂಗ್ ಸೋ ಸಾಫ್ಟ್ಲಿ? ಆದರೆ ಯಾಕೆ ಅವನು ತುಂಬನೇ ನಿಧಾನವಾಗಿ ಮಾತುಗಳನ್ನು ಆಡ್ತಾ ಇದ್ದಾನೆ? ಐ ಕ್ಯಾನ್ ಬೇರ್ಲಿ ಹಿಯರ್ ಯು. ಇಲ್ಲೇ ಇದ್ದರೂ ಸಹ ಅವನು ತುಂಬನೇ ಒಂದು ಸ್ಮೂತ್ ಆಗಿರುವಂತಹ, ತುಂಬ ಒಂದು ಸಾಫ್ಟಾಗಿ ನಿಧಾನವಾಗಿ ಮಾತಾಡುವಂಥರ ಆಗಿದ್ದಾನೆ. ಸರೆಂಡರ್ ಗೇವ್ ಮಿ ಎ ಸ್ಟ್ರೇಂಜ್ ಲುಕ್. ಅವನು ಖಾತ್ರಿಪಡಿಸ್ತಾ ಇದ್ದಾನೆ, ಒಂದು ಅಪರಿಚಿತವಾದಂಥ ಒಂದು ಲುಕ್ನೆಸ್ನ ಕೊಡ್ತಾ ಇದ್ದಾನೆ. ಹಿ ಹ್ಯಾಡ್ ಕೈಂಡ್ಲಿ ನಾಟ್ ಬೀನ್ ಸ್ಪೀಕಿಂಗ್ ಸಾಫ್ಟ್ಲಿ. ಅವನು ಯಾವುದೇ ಥರದ ಒಂದು ಮೃದುವಾಗಿ ಮಾತುಗಳನ್ನು ಆಡುತ್ತಿಲ್ಲ. ಆ್ಯಸ್ ಎ ಲಾಸ್ಟ್ ಆಫ್ ಹಿಯರಿಂಗ್, ಅವನಿಗೆ ಅಂದರೆ ಕೊನೆಯದಾಗಿ ಕೇಳಿಸಿದೆ. ವಂಡರ್ ಎಟ್ ಸರೆಂಡರ್, ಒಂದು ಅದ್ಭುತವಾದಂತಹ ಒಂದು ಖಾತ್ರಿ. ಓಕೆ, ಪೂರ್ ಸತೀಶ್, ತುಂಬ ಬಡವ ಸತೀಶ್. ಈ ಹ್ಯಾಡ್ ಬೀನ್ ಹಿಲ್ ಎವರ್ ಸೀನ್. ಅವನು ತುಂಬನೇ ಒಂದು ಕಾಯಿಲೆಗಳಿಂದನೂ ಸಹ ತುಂಬನೇ ನರಳಿದ್ದಾನೆ. ಹೀ ಕಮ್ ಬ್ಯಾಕ್ ಫ್ರಮ್ ದ ಹಾಲಿಡೇಸ್ ಇನ್ ಕಾಶ್ಮೀರ್ ದ ಪ್ರೀವಿಯಸ್ ಇಯರ್. ಅವನು ಹೋದ ಬಾರಿ ಒಂದು ರಜಾ ದಿನಗಳಲ್ಲಿ ಕಾಶ್ಮೀರಕ್ಕೂ ಸಹ ಅವನು ಬಂದಿದ್ದನು ಅನ್ನೋದನ್ನು ಇಲ್ಲಿ ಮಾತಾಡೋದ್ರಲ್ಲಿ ಕೇಳಿಕೊಳ್ಳಬಹುದಾಗಿದೆ. ದೇರ್ ಹ್ಯಾಡ್ ಬೀನ್ ಆಕ್ಸಿಡೆಂಟ್ ವೆನ್ ವೆಂಟ್ There has been an accident when went hiking with his father and his brother-in-law. ಅದು ಎಲ್ಲಿ ಆಯಿತೆಂದರೆ ಅಲ್ಲಿ ಆಯಿತು. ಎಲ್ಲಿ? ಅವರು ಹೈಕಿಂಗ್ ಅಂದರೆ ಪಾದಯಾತ್ರೆ ಅಂತಾರಲ್ಲ, ಆ ರೀತಿ ಹೋಗುತ್ತಿದ್ದಾಗ ತಂದೆ ಜೊತೆ, ತಮ್ಮನ ಜೊತೆ, ಅವರ ಅಣ್ಣನ ಜೊತೆ, ದೇ ವೇರ್ ಕ್ರಾಸಿಂಗ್ ಎ ಡಿಕ್ಟಿ ಬ್ರಿಡ್ಜ್ ಓವರ್ ಸಮ್ ರ್ಯಾಪಿಡ್ಸ್. ಮತ್ತು ಅವರೆಲ್ಲರೂ ಸಹ ಒಂದು ದಾಟಬೇಕಾದರೆ ಆ ಬ್ರಿಡ್ಜನ್ನು, ತುಂಬ ಕಷ್ಟಕರವಾದಂಥ ಬ್ರಿಡ್ಜನ್ನು, ಅದರಲ್ಲಿ ತುಂಬನೇ ಸ್ವಲ್ಪ ಒಂದು ರ್ಯಾಪಿಡ್ಸ್ ಅಂದರೆ ಬಂಡೆಗಳಿದ್ದವು. ಓಕೆ, ದೇರ್ ಬಾಯ್ ಸ್ಟುಡ್ ಅಂಡ್ ಲುಕ್ಡ್ ಡೌನ್ ದ
ದ ಬಾಯ್ ಸ್ಟುಡ್ ಅಂಡ್ ಲುಕ್ಡ್ ಡೌನ್ ದ ಸ್ಪ್ರಿಂಗ್ಲಿಂಗ್ ವಾಟರ್ ಬಿಡೋದೆ ಅವನು ಮತ್ತು ಕೆಳಗೆ ನೋಡ್ತಾ ಇದ್ದಾನೆ ಮತ್ತು ಹರಿಯುತ್ತಿರುವಂತಹ ಒಂದು ನೀರನ್ನು ಅವನು ನೋಡ್ತಾ ಇದ್ದಾನೆ. ಲುಕ್ ಹೌ ದ ವಾಟರ್ ಇಸ್ ರಶಿಂಗ್ ಅಂಡ್ ದ ಸ್ಪಾಟ್. ನೋಡಿ ನೀರು ಯಾವ ರೀತಿ ಇಷ್ಟು ಸುಂದರವಾಗಿ ಹರಿಯುತ್ತಿದೆ ಎನ್ನುವುದನ್ನು ಗಮನಿಸ್ತಾ ಇದ್ದಾನೆ. ಸತೀಶ್ ಪಾಯಿಂಟೆಡ್ ಔಟ್ ಟು ಹಿಸ್ ಬ್ರದರ್. ಅವನ ಒಬ್ಬ ಅಣ್ಣನಿಗೂ ತಮ್ಮನಿಗೂ ಹೇಳ್ತಾ ಇದ್ದಾನೆ, ನೋಡಲ್ಲಿ ಎಷ್ಟು ಚೆನ್ನಾಗಿ ನೀರು ಹೋಗ್ತಾ ಇದೆ ಅನ್ನೋ ರೀತಿಯಲ್ಲಿ. ಜಸ್ಟ್ ದೆಮ್ ಈಸ್ ಎ ಫುಟ್ ಸ್ಲಿಪ್ಪೆಡ್ ಜಸ್ಟ್ ದೆನ್ ಅದರ ನಂತರ ಅವನ ಒಂದು ಪಾದ ಸ್ಲಿಪ್ಪೆಡ್ ಫೂಟ್, ಅವನ ಒಂದು ಪಾದ ಸ್ಲಿಪ್ ಆಗಿಬಿಡ್ತದೆ, ಒಂದು ಜಾರ್ತದೆ. ಆ್ಯಂಡ್ ಲಾಸಿಂಗ್ ಈಸ್ ಬ್ಯಾಲೆನ್ಸ್, ಅವನ ಒಂದು ದೇಹದ ಒಂದು ಬ್ಯಾಲೆನ್ಸಿಂಗ್ ಆದಂಥ ಒಂದು ದೃಢತೆ ತಪ್ಪಿ ಹೋಗುತ್ತೆ. ಹಿ ಫೆಲ್ ಇನ್ ಟು ದ ರ್ಯಾಪಿಡ್ಸ್, ಅವನ ಒಂದು ಬಂಡೆಯ ಮೇಲೆ ಒಂದು ಥರ ಬೀಳ್ತಾನೆ. ಈಸ್ ಎ ಸ್ಕ್ರೀಮ್ಸ್ ವೇರ್ ಲಾಸ್ಟ್ ಇನ್ ದ ರಶಿಂಗ್ ಸೌಂಡ್ ಆಫ್ ದ ವಾಟರ್. ಅವನಿಗೆ ಲಾಸ್ಟಿಗೆ ಕೊನೆಗೆ ಒಂದು ನೀರಿನ ಶಬ್ದಗಳು ಮಾತ್ರ ಕಾಣ್ತದೆ. ವೆನ್ ಹಿ ರೀಗೈನ್ಡ್ ಕಾನ್ಸ್ಕ್ಯೂಸ್ನೆಸ್, ಅವನು ಪ್ರಜ್ಞೆಯನ್ನು ಮತ್ತೆ ಸಂಪಾದನೆ ಮಾಡ್ಕೋತಾನೆ. ಈಸ್ ಲೆಗ್ಸ್ ವೇರ್ ಇನ್ ದ ಪ್ಲಾಸ್ಟರ್ ಕಾಸ್ಟ್ ಆ್ಯಂಡ್ ಈಸ್ ಹೆಡ್ ಹರ್ಟ್ ಬ್ಯಾಡ್ಲಿ, ಅವನ ಒಂದು ಕಾಲುಗಳು ಒಂದು ಪ್ಲಾಸ್ಟಿಕ್ಮಯವಾಗೋ ಥರ ಕಾಣ್ತಾ ಇದೆ. ಅವನು ಮತ್ತೆ ಜ್ಞಾನವನ್ನು ಬಂದಾಗ ಅವನ ತಲೆಯು ಸಹ ತುಂಬ ಕೆಟ್ಟದಾಗಿದೆ. ಈ ವಾಸ್ ಬ್ಯೂಸ್ಡ್ ಆ್ಯಂಡ್ ಆಚಿಂಗ್ ಆಲ್ ಓವರ್, ಅವನ ಎಲ್ಲವೂ ಸಹ ಅವನಿಗೆ ತುಂಬನೇ ನೋವನ್ನುಂಟು ಮಾಡುವ ಸಂಗತಿಗಳು ಸಹ ಆ ಕ್ಷಣದಲ್ಲಿ ಆಗಿದೆ.